ಸಂಯುಕ್ತ ಸುದ್ದಿ, ಜನರೊಂದಿಗೆ ಜನರಿಗಾಗಿ. ದೇವರ ಹೆಸರಲ್ಲಿ ನಾವು ಭಜನೆ ಮಾಡ್ತಾ ಇದ್ದಾಗ ಇಲ್ಲೊಂದಿಷ್ಟು ಜನ ಗುಂಡಗಳು, ಪೊಲೀಸ್ ಅಧಿಕಾರಿಗಳು ಅವರಿಗೆ ಸಪೋರ್ಟ್. ದೇವರ ದರ್ಶನ ಮಾಡಿ ಭಜನೆ ಮಾಡಲಿಕ್ಕೂ ಕೂಡ ಇಲ್ಲಿನ ಗುಂಡಗಳು ಅಡ್ಡಿಪಡಿಸಿದ್ರು. ಪೊಲೀಸರು ದರ್ಶನ ಮಾಡಲಿಕ್ಕೆ ಭಜನೆ ಮಾಡಲಿಕ್ಕೆ ಬಿಡಲಿಲ್ಲ. ಪೊಲೀಸರು ಖುಲೆ ಆಮ್ ಗುಂಡಗಳಿಗೆ ಸಪೋರ್ಟ್, ಕಲ್ಲು ಕಟ್ಟಿಗೆ ತೊಗೊಂಡವ್ರು ತಿರುಗಾಡಿದ್ರೆ ಪೊಲೀಸರು ನೋಡ್ಕೊಂಡು ಕೊಡ್ತಾರೆ. ನಾವು ಭಜನೆ ಮಾಡ್ತಾ ಇದ್ದೀವಿ, ದೇವ್ರ ದರ್ಶನ ಮಾಡ್ತಾ ಇದ್ದೀವಿ. ನಾವು ಧರಣಿ ಸತ್ಯಾಗ್ರಹ ಅಲ್ಲಿ ಮಾಡಬೇಕು ಅಂತ ನಮ್ದು ಇರಲಿಲ್ಲ. ನಾವು ಮೇನ್ ಗೇಟಿಗೆ ಧರಣಿ ಮಾಡೋರಿದ್ದೇವೆ. ಆದ್ರೆ ಪೊಲೀಸರೇ ನಮಗೆ ಭಜನೆ ಮಾಡ್ಲಿಕ್ಕೆ ಬಿಡಲಿಲ್ಲ, ಗದ್ದಲ ಎಬ್ಬಿಸಿದ್ರು. ಗುಂಡಗಳು, ಕಾಂಗ್ರೆಸ್ಸಿನ ಗುಂಡಗಳು ಮಾತು ಕೇಳೋರು ಇವರು. ಇದಕ್ಕೆ ಯಾರು ಕುಮ್ಮಕ್ಕಿದೆ? ನಾನು ಕೇಳ್ತೀನಿ, ಚರಣ್ ಪ್ರಕಾಶ್ ಪಾಟೀಲ್ರೇ, ನಿಮ್ಮ ರಾಜ್ಯದಲ್ಲಿ ಇದು ಚೆನ್ನಾಗಿ ನಡೀತಾ ಇದೆಯಾ? ನೀವು ಈ ರಂಜೋಳಿನ ಈ ದೇವಸ್ಥಾನದ ಹೆಸರಿನಲ್ಲಿ 10 ಕೋಟಿ ಲೂಟಿ ಮಾಡಿರುವಂಥವನ್ನ ಬೆನ್ನಿಗೆ ಹಾಕೊಂಡ್ರೆ ಮುಂದಿನ ದಿನ ಯಾವ ದೇವರು ನಿಮ್ಮ ಕೈ ಹಿಡಿಯೋದಿಲ್ಲ. ಇಲ್ಲಿ ರಂಜೋಳ್ನಲ್ಲಿ 100 ಜನ ಹಿರಿಯರಿದ್ದಾರೆ. ಅವರೆಲ್ಲರೂ ಕೂಡ ಚಂದ ಕೊಟ್ಟಿದ್ದಾರೆ. ಹನುಮಾನ್ ಟೆಂಪಲ್ಗೆ ಟ್ರಸ್ಟ್ ಅಧ್ಯಕ್ಷ ಇದ್ದಾರೆ. ಅವರೆಲ್ಲರನ್ನ ಮೂಲೆ ಗುಂಪು ಮಾಡಿ ತಾನೇ ಮಾಲೀಕ. ನಿಮಗೆ ಶೋಭೆ ತರ್ತದ ಇವನ್ ಮಾತು ಕೇಳ್ಕೊಂಡ್ರೆ? ನಿಮ್ಮನ್ನೆಲ್ಲ ಮೂಲೆ ಗುಂಪು ಮಾಡಿದ್ದಾನೆ ಈ ಸತೀಶ್ ರೆಡ್ಡಿ. ಯಾವ ಕಮಿಟಿಯಪ್ಪ? ಎಲ್ಲಿ ಲೆಕ್ಕ ಕೊಟ್ಟಾನೆ? ಸರ್ಕಾರದ ದುಡ್ಡು ಕೂಡ ಲೂಟಿ ಮಾಡಿದ್ದಾರೆ. ಸರ್ಕಾರದ ಅಧಿಕಾರಿಗಳು ಯಾವುದೇ ಹಿಸಾಬ್ ಇಲ್ಲದೆ ದುಡ್ಡು ಸ್ಯಾಂಕ್ಷನ್ ಮಾಡಿ ದುಡ್ಡು ಡ್ರಾ ಮಾಡಿ ಕೊಟ್ಟಿದ್ದಾರೆ. ಅದು ಕೂಡ ಲೋಕಾಯುಕ್ತ ತನಿಖೆ ಆಗಬೇಕು. ಇವತ್ತು ಇಲ್ಲಿ ಬಹಳ ದೊಡ್ಡ ಪ್ರಮಾಣದ ಅವ್ಯವಹಾರ ಮಾಡಿ ಜನರ ಮುಂದೆ ದೇವಸ್ಥಾನದ ಬಗ್ಗೆ ನಾನು ಕಟ್ಟದೆ ಮಾಡುವಂಥದ್ದು ಯಾವ ಪುರುಷಾರ್ಥ ಅಲ್ಲ. ನಾವು ಸೇಡಂನಲ್ಲಿ ಬಸವೇಶ್ವರ ಪುತ್ಥಳಿ ಸ್ಥಾಪನೆ ಮಾಡಿದ್ವಿ. ಯಾವನ ಹತ್ರ ₹1 ಚಂದ ಕಲೆಕ್ಟ್ ಮಾಡಿಲ್ಲ. ಆದರೆ ಚರಣ್ ಪ್ರಕಾಶ್ ಪಾಟೀಲ್ರೇ, ನಿಮ್ಮನ್ನು ಕರೆದು ಗೌರವಿಸಿ ವೇದಿಕೆ ಕರೆದಿದ್ದೀವಿ ನಾವು. ನಿಮ್ಮ ಹಿಂಬಾಲಕರು ಮಾಡೋದು ಇನ್ನೇನು ಇದು ಸರಿನಾ? ನಿಮ್ಮ ಹಿಂಬಾಲಕರು ಮಾಡೋದು ಸರಿನಾ? ಅಂಬಿಗರ ಚೌಡಯ್ಯನ ಮೂರ್ತಿ ಮಾಡಿದ್ವಿ. ಒಂದೇ ₹1 ಕಾಂಗ್ರೆಸ್ಸಿನ ಯಾರ ಹತ್ರನೂ ಕೇಳಿಲ್ಲ. ಆದರೆ ನಿಮ್ಮನ್ನು ಅಲ್ಲಿಗೆ ನಾವು ಕರೆದ್ವಿ. ಜಾತಿ ನೋಡಿಲ್ಲ, ಧರ್ಮ ನೋಡಿಲ್ಲ. ಇವತ್ತು ರಂಜೋಳ ಊರಿನಲ್ಲಿ ಏನು 3-4 ದೇವಸ್ಥಾನ ಕಟ್ಟಿ ಲೂಟಿ ಮಾಡಿ ಏನೋ ಭಾಳ ದೊಡ್ಡ ಮಾಡಿದಿ. ನಾನು ಮಾಡೀನಿ. ಸೇಡಂ ತಾಲೂಕದಲ್ಲಿ 25-30 ಕೋಟಿ ರೂಪಾಯಿ ದೇವಸ್ಥಾನಕ್ಕೆ ಕೊಟ್ಟಂತ ಯಾರು ಇದ್ರೆ ಅದು ಈ ರಾಜಕುಮಾರ್ ಪಾಟೀಲ್. ಜಾತಿ ನೋಡಿಲ್ಲ, ಧರ್ಮ ನೋಡಿಲ್ಲ. ಸುಮಾರು 100-150 ದೇವಸ್ಥಾನಗಳು ರಿಪೇರಿ ಮಾಡಿಸೋ ಕೆಲಸ ನಾನು ಮಾಡಿದ್ದೀನಿ. ರಿಪೇರಿ ಮಾಡೋ ಕೆಲಸ ನಾನು ಮಾಡಿದ್ದೀನಿ. ಇಷ್ಟು ಮಾತಾಡ್ತಾರೆ ಇವರು. ನಾಚಿಕ್ ಬರ್ಬೇಕು ಇವರಿಗೆಲ್ಲ. ಯಾದಗಿರಿ, ಗುಲ್ಬರ್ಗ, ರಾಯಚೂರು ಜಿಲ್ಲೆನಲ್ಲಿ 10 ಕೋಟಿಗಿಂತ ಹೆಚ್ಚು ಚಂದ ಕಲೆಕ್ಟ್ ಮಾಡಿದ್ದಾರೆ. ಒಂದೇ ಒಂದು ರಿಸಿಪ್ಟ್ ಇಲ್ಲ. ಇವ್ರಿಗೆ ಸಂಬಂಧ ಇಲ್ಲ. ಮಾಡಿಬಿಟ್ಟು ಈ ಊರಿನ ರಂಜೋಳದ ಒಬ್ಬ ಹಿರಿಯರಿಗೂ ಕರಲಿಲ್ಲ. ಅಷ್ಟೇ ಅಲ್ಲ, ನಮ್ಮ ಉರ್ಲಿಂಗಪೆದ್ದಿ ಮಠದ ಸ್ವಾಮೀಜಿಗಳು ಅವರೇನು ಭಾಳ ದೂರ ಇಲ್ಲ. ಬೆನಕನಾಳಿ ಮುತ್ತಾರಿ ಕರೀತಾರ. ಯಾಕೆ ಉರ್ಲಿಂಗಪೆದ್ದಿ ದಲಿತ ಇದ್ದಾನ ಅಂತೇಳಿ ಕರೆದಿಲ್ವಾ? ಉರ್ಲಿಂಗಪೆದ್ದಿ ಮಠ ದಲಿತರ ಸ್ವಾಮೀಜಿಯವರು
ಇರೋರೊಬ್ಬರು ನಮ್ಮ ತಾಲೂಕಿನಲ್ಲಿ ಶರಣ್ ಪ್ರಕಾಶ್ರೇ, ಈ ಸತೀಶ್ ರೆಡ್ಡಿನ ನಂಬಿಕೊಂಡ್ರೆ ನಿಮ್ಮದು ಮುಗಿದ ಕತಿ, ನಿಮಗೆ ಮುಗಿದ ಕತಿ. ಈ ಸತೀಶ್ ರೆಡ್ಡಿ ಲೂಟಿಕೋರಿದ್ದಾನೆ. ಇವತ್ತು ಇಡೀ ಊರಿನಲ್ಲಿ ಚಂದ ಕಲೆಕ್ಟ್ ಮಾಡಿದ್ದಾನೆ. ಯಾವ ಜಾತಿ ಬಿಟ್ಟಿಲ್ಲ, ಯಾವ ಧರ್ಮ ಬಿಟ್ಟಿಲ್ಲ. ಎಲ್ಲ ಧರ್ಮದವರು ಹಣ ಕೊಟ್ಟಿದ್ದಾರೆ, ಎಲ್ಲ ಜಾತಿದವರು ಹಣ ಕೊಟ್ಟಿದ್ದಾರೆ. ಈ ಊರಿನ ಎಲ್ಲ ಹಿರಿಯರಿಗೆ ಮೂಲೆ ಗುಂಪು ಮಾಡಿ ಕಾಂಗ್ರೆಸ್ ಪಾರ್ಟಿ ಕಾರ್ಯಕ್ರಮ ಮಾಡಕ್ಕೆ ಹೊರಟಿದ್ದಾರೆ. ಇದು ಸಾರ್ವಜನಿಕ ಕಾರ್ಯಕ್ರಮ. ದೇವಸ್ಥಾನ ಅವ್ರ ಅಪ್ಪನ ಹೊಲದಾಗ ಕಟ್ಟಿಲ್ಲ, ಸಾರ್ವಜನಿಕ ಸ್ಥಳದಲ್ಲಿ ಕಟ್ಟಿರೋದು. ಆ ಸಾರ್ವಜನಿಕ ಸ್ಥಳದಲ್ಲಿ ಎಲ್ಲರಿಗೂ ದರ್ಶನ ಮಾಡಲಿಕ್ಕೆ ಅವಕಾಶ ಇರಬೇಕು. ಇವತ್ತು ಈ ಕ್ಷೇತ್ರದಲ್ಲಿ 2 ಬಾರಿ ಶಾಸಕರಾಗಿ ಉಪಸಭಾಪತಿಗಳಾಗಿ ಕೆಲಸ ಮಾಡಿರುವಂಥ ಮದ್ನಾ ಚಂದ್ರಶೇಖರ್ ರೆಡ್ಡಿ, ಮದ್ನಾ ದೇಶಮುಖರನ್ನು ಕರೀಲಿಲ್ಲ ಇವರು. ಅನೇಕ ಜನ ಸಮಾಜದ ಮುಖಂಡರಿದ್ದಾರೆ, ಅವರನ್ನು ಕರೀಲಿಲ್ಲ. ಈ ಊರಿನಲ್ಲಿ ಚಂದ ಕೊಟ್ಟಂತ ಅನೇಕ ಜನ ಹಿರಿಯರಿದ್ದಾರೆ. ನ್ಯಾಯ ಇವತ್ತು ರೌಡಿಸಮ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಬಂದಿರುವಂಥ 10 ದಲಿತ ಯುವಕರನ್ನು ಹೊಡೆಯೋ ಕೆಲಸ ಮಾಡಿದ್ದಾರೆ ಅವರು. ಪೊಲೀಸರು ನೋಡ್ಕೊಂಡು ಕೂಡ್ತಾರೆ. ನಮ್ಮನ್ನು ದೇವಸ್ಥಾನದಲ್ಲಿ ಭಜನೆ ಮಾಡೋಕ್ಕೆ ಬಿಡಲಿಲ್ಲ, ಅಲ್ಲಿಂದ ಹೋಗ್ರಿ ಅಂತ ನಮಗೆ ಹೊರಗೆ ಕಳಿಸ್ತಾರೆ. ನಮ್ಮಿಂದ ಆ ಗುಂಡಾಗಳು ಬೆನ್ನತ್ತಿ ಬಂದರೆ ಅವ್ರಿಗೆ ಕರ್ಕೊಂಡು ಬರ್ತಾರೆ. ನಿಮ್ಮ ಮನುಷ್ಯ ಏನಿದೆ ಪೊಲೀಸರದು ನನಗೆ ಗೊತ್ತಿಲ್ಲ. ಏನು ಹೇಳಿದ್ದಾರೆ ಇದನ್ನೇ ಹೇಳಿದ್ದಾರೆ ಶರಣ್ ಪ್ರಕಾಶ್ ಪಾಟೀಲ್ರು. ಗಲಾಟೆ ಆಗಲಿ, ತಲೆ ಹೊಡಿಲಿ, ಏನು ಬೇಕಾಗಿದ್ದಾಗಲಿ ಅಂತ. ನಾವು ಗಲಾಟೆ ಮಾಡಲಿಕ್ಕೆ ಇವತ್ತು ಬಂದಿಲ್ಲ. ನಾವು ಒಂದೇ ಒಂದು ಶಬ್ದ ಮಾತಾಡಿಲ್ಲ. ನಾವು ದೇವಸ್ಥಾನದಲ್ಲಿ ಜೈರಾಮ್ ಶ್ರೀರಾಮ್ ಬಿಟ್ಟರೆ ಇನ್ನೊಂದು ಭಜನೆ ಮಾತಾಡಿಲ್ಲ ನಾವು. ಆದರೂ ಕೂಡ ಇವತ್ತು ಇಷ್ಟೆಲ್ಲ ಮಾಡಿದ್ದಾರೆ. ನೋಡೋಣ, ದೇವ್ರು ನೋಡ್ತಾನೆ ಯಾರ ತಕ್ಕತ್ತೇನಿದೆ. ಇವನು ಎಲ್ಲ ಒಂದು ಪಾರ್ಟಿಯಲ್ಲಿದ್ದು 10 ಪಾರ್ಟಿದವ್ರಿಗೆ ಫೋನ್ ಮಾಡ್ತಾನೆ. ನಿಮಗೆಲ್ಲ ಕೆಲಸ ಮಾಡ್ತೀನಿ ನಾನು ನಿಮ್ಮ ಪರವಾಗಿ. ಲೂಟಿ ಮಾಡ್ತಾನೆ, ಇವ ದುಡ್ಡು ತೋತಾನೆ. ಲೂಟಿ ಶರಣ್ ಪ್ರಕಾಶ್ ಪಾಟೀಲ್ರೇ, ನಿಮ್ಮಲ್ಲಿ ಇವನು ನಿಮ್ಮ ಹತ್ರ ಇದ್ದು ಬೇರೆ ಪಾರ್ಟಿದವ್ರ ಜೊತೆಗೆ ಸೆಟ್ಟಿಂಗ್ ಮಾಡ್ಲಕ್ಕದ. ನಿಮಗೇನು ಉದ್ಧಾರ ಮಾಡ್ಲಿಕ್ಕಿಲ್ಲ, ನಿಮಗಲ್ಲಿ ಉದ್ಧಾರ ಮಾಡ್ಲಿಕ್ಕಿಲ್ಲ. ಯಾರ್ಯಾರ ಬಳಿ ದುಡ್ಡು ತೊಗೊಂಡನ. ಇವತ್ತು ರೆಡ್ಡಿ ಸಮಾಜಕ್ಕೆ ಎತ್ತಿ ಕಟ್ಟಿ ಲಲ್ಲೇಶ್ ರೆಡ್ಡಿ ಅವರನ್ನು ಕರ್ಕೊಂಡು ಬಂದದ್ರಲ್ಲಿ ಇದೇ ಸತೀಶ್ ರೆಡ್ಡಿ ಮುಂದೆ ನಿಂತ. ಏನಾಯಿತು? ಅವನು ನಿಮ್ಮ ಜೊತೆಗಿದ್ದು ಲಲ್ಲೇಶ್ ರೆಡ್ಡಿ ಹತ್ರ ಕೋಟ್ಯಾಂತರ ರೂಪಾಯಿ ತೊಗೊಂಡ. JDSನವ್ರ ಹತ್ರ ನಿಮಗೂ ಮಾಡ್ತೀನಿ ಅಂತೇಳಿ ಅವ್ರ ಹತ್ರ ಕೋಟ್ಯಾಂತರ ರೂಪಾಯಿ ತೊಗೊಂಡ. ಇವನು ಯಾವತ್ತಾದರೂ ಒಂದು ಪಾರ್ಟಿಗೆ ಲಾಯಕ್ಕಾಗಿದ್ದಾನ ಇವನು? ಇಲ್ಲಿ ಎಲ್ಲ ಸರ್ಕಾರಿ ಏನು ಕಟ್ಟಡಗಳಿದ್ದಾವೆ, ಜಬರ್ದಸ್ತಿ ಏನು ಮಾಡಿದ್ದಾರೆ, ಕಬ್ಜಾ ಮಾಡಿದ್ದಾರೆ. ಯಾರ್ದು ಪರ್ಮಿಷನ್ ಇಲ್ಲದೆ ಪಂಚಾಯಿತಿ ಬಿಲ್ಡಿಂಗ್ ಉಳಿಸಿದ್ದಾರೆ. ಪರ್ಮಿಷನ್ ಇಲ್ಲದೆ ಶಾಲಾ ಬಿಲ್ಡಿಂಗ್ ಉಳಿಸಿದ್ದಾರೆ. ಇವ್ರಿಗೆ ಯಾರಿಗೆ ಕೊಟ್ಟರು? ಶಾಲಾ ಬಿಲ್ಡಿಂಗು, ಸರ್ಕಾರಿ ಕಟ್ಟಡಗಳನ್ನು ಉಳಿಸ್ಬೇಕು ಅಂದರೆ ಅದ್ರ ಬಗ್ಗೆ ಫಿಜಿಬಿಲಿಟಿ ರಿಪೋರ್ಟ್ ತಗೋಬೇಕು, ಸರ್ಕಾರದಿಂದ ಆದೇಶ ತಗೋಬೇಕು. ಆದರೆ ಈ ಸತೀಶ್ ರೆಡ್ಡಿ ಈ ಊರಿನಲ್ಲಿ ಅನೇಕ ಸರ್ಕಾರಿ ಕಟ್ಟಡಗಳು ಅವುಗಳನ್ನು ಕಬ್ಜಾ ಅವನನ್ನು ನೀವು ನಂಬಿಕೊಂಡ್ರೆ ನಿಮ್ಮ ಚುನಾವಣೆ ಮುಗೀತು. ನಾವಂತೂ ಬಿಡಲ್ಲ. ನಿಮ್ಮ ಕಾಂಗ್ರೆಸ್ ಪಾರ್ಟಿ ಈಗಾಗಲೇ ಮುಟ್ಟಿದೆ ಪಾತಾಳಕ್ಕೆ. ಇನ್ನು ಸತೀಶ್ ರೆಡ್ಡಿ ಅಂತವ್ರೊಬ್ರು ಸೇರ್ಕೊಂಡು ಬಿಟ್ರೆ ನಿಮ್ಮ ಕತೆ ಅಧೋಗತಿ. ಈ ಸತೀಶ್ ರೆಡ್ಡಿಗೆ ಶರಣ್ ಪ್ರಕಾಶ್ ಪಾಟೀಲ್ರೆ ನೀವು ಪಾಠ ಕಲಿಸಲಿಲ್ಲ ಅಂದರೆ ನೀವು ಉದ್ಧಾರ ಆಗೋಲ್ಲ. ನಾನು ಎಲ್ಲ ಮಠಾಧೀಶರಿಗೆ ಕೇಳ್ತೀನಿ, ನಿಮ್ಮ ಹೆಸರು ಹಾಕ್ಯಾರಲ್ಲ ಇಲ್ಲಿ,
ಇದು ಕಾಂಗ್ರೆಸ್ ಪಾರ್ಟಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಮಠಾಧೀಶರೇ. ಈ ಕಾರ್ಯಕ್ರಮಕ್ಕೆ ನೀವು ಬರೋದು ಶೋಭೆ ಕೊಡುತ್ತಾ? ಮಾಡ್ಕೊಳ್ಳಿ, ಅವರು ನಿಮಗೆ ಬಂದು ದರ್ಶನ ಮಾಡ್ಕೊಂಡು ಹೋಗೋದಿದ್ರೆ ಮಾಡ್ಕೊಂಡು ಹೋಗಿ. ಕಾಂಗ್ರೆಸ್ ಪಾರ್ಟಿ ಕಾರ್ಯಕ್ರಮದಲ್ಲಿ ಕೆಲವೇ ಮಠಾಧೀಶರಿಗೆ ಕರೆದಿದ್ದಾರೆ, ಇನ್ನೂ ಅನೇಕ ಮಠಾಧೀಶರು ಬರ್ಬೋದಾಗಿತ್ತು, ಅವರನ್ನು ಕರೆದಿಲ್ಲ. ಅದಕ್ಕೆ ಮಠಾಧೀಶರಿಗೂ ವಿನಂತಿ ಮಾಡ್ತೇನೆ, ಇವತ್ತೇನು ಈ ರೀತಿ ಮಾಡ್ತಾ ಇದ್ದಾರಲ್ಲ, ಸಚಿವ ಪ್ರಿಯಾಂಕ ಖರ್ಗೆ ಈ ಕಾರ್ಯಕ್ರಮಕ್ಕೆ ಕರೀಲಿಲ್ಲ. ಈ ಗುಲ್ಬರ್ಗಾ ಜಿಲ್ಲೆಯ MP ರಾಧಾಕೃಷ್ಣ ಅವರನ್ನ ಈ ಕಾರ್ಯಕ್ರಮಕ್ಕೆ ಕರೀಲಿಲ್ಲ. ದಲಿತ ಮಠಾಧೀಶರನ್ನು ಕರೆದಿಲ್ಲ. ಯಾಕೆ? ದಲಿತರಿದ್ದಾರೆ ಅಂತೇಳಿ ಇವತ್ತು ದಲಿತರಿಗೆ ಅನ್ಯಾಯ ಮಾಡುವಂಥ ಕೆಲಸ ಯಾರು ಮಾಡ್ತಾ ಇದ್ದಾರೆ? ಪ್ರಿಯಾಂಕ ಖರ್ಗೆ ಅವರೇ ಹೇಳ್ತಿದ್ದೀರಿ, ಮನುವಾದಿ ನಿಮ್ಮ ಪಾರ್ಟಿಯವ್ರು ಮಾಡ್ತಾ ಇದ್ದಾರೆ. ನೀವು SC ಲೀಡರ್, ಅದಕ್ಕಾಗಿ ನಿಮ್ಮನ್ನು ಈ ದೇವಸ್ಥಾನದ ಒಬ್ಬರಿಗೆ ಕರೆದಿಲ್ಲ. ನಿಮ್ಮ ಮಠಾಧೀಶರು ಉರ್ಲಿಂಗ ಪೆದ್ದಿ ಸ್ವಾಮಿ ಅವರು SC ಅಂತೇಳಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಕರೆದಿಲ್ಲ. ನಿಮ್ಮ ಮಾಮ ಕಲಬುರಗಿಯ MP ರಾಧಾಕೃಷ್ಣ ಅವರು ದಲಿತರು ಅನ್ನೋ ಕಾರಣಕ್ಕೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಕರೆದಿಲ್ಲ. ಅದಕ್ಕೆ ಈ ದಲಿತ ವಿರೋಧಿ, ಹಿಂದುಳಿದವರು ವಿರೋಧಿ ಅಂಥವನಿಗೆ ಶರಣಪ್ರಕಾಶ್ ಪಾಟೀಲರು ಸಪೋರ್ಟ್ ಮಾಡ್ತಾ ಇರೋದು ಯಾವ ನ್ಯಾಯ? ಅದಕ್ಕೆ ನಾನು ಕೇಳ್ತೇನೆ, ಇದಕ್ಕೆ ಶರಣಪ್ರಕಾಶ್ ಪಾಟೀಲರು ಸ್ಪಷ್ಟೀಕರಣ ಕೊಡಬೇಕು. ಯಾಕೆ ದಲಿತ ಮಠಾಧೀಶರನ್ನು ಕರೀಲಿಲ್ಲ? ಉಸ್ತುವಾರಿ ಸಚಿವರಿಗೆ ಯಾಕೆ ಕರೆದಿಲ್ಲ? ಸರ್ಕಾರದ ಹಣ ಕೊಟ್ಟಿದ್ದಾರಲ್ಲ, MP ಅವರು ಹಣ ರೊಕ್ಕ ಕೊಟ್ಟಿದ್ದಾರಲ್ಲ, ಅವ್ರನ್ನ ಯಾಕೆ ಕರೆದಿಲ್ಲ? ಅವರನ್ನು ಕರಿಬೇಕಾಗಿತ್ತು. ಸರ್ಕಾರದ ಹಣ ಎಲ್ಲೆಲ್ಲಿ ಯಾವುದಕ್ಕಾದ್ರೂ ಉಪಯೋಗ ಆಗ್ತದೆ ಅಂದರೆ ಆ ಪ್ರೋಟೋಕಾಲ್ ಪ್ರಕಾರ ಉಸ್ತುವಾರಿ ಸಚಿವರು ಮತ್ತು MP ಅವರಿಗೆ ಕರಿಬೇಕಾಗಿತ್ತು. ಅವರನ್ನು ಕೂಡ ಕರೆದಿಲ್ಲ. ಇದು ಮುಂದಿನ ದಿನಗಳಲ್ಲಿ ದಲಿತರು, ಹಿಂದುಳಿದವರು ಮನಸ್ಸಿನಲ್ಲಿ ಇಟ್ಕೊಳ್ತಾರೆ ಅನ್ನುವಂಥ ಮಾತನ್ನು ಹೇಳ್ತೇನೆ. ರಂಜೋಳಿನ ಜನ ಮನೆಗೆ ನೀವು ದುಡ್ಡು ಕೊಟ್ಟಿರಿ, ನಿಮಗೆ ಅಪಮಾನ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಊರಿನ ದೊಡ್ಡ ಹಿರಿಯರು ನೀವು, ನಿಮಗೆಲ್ಲ ಅಪಮಾನ ಮಾಡೋ ಕೆಲಸ ಮಾಡಿದರೆ ಈ ಅಪಮಾನಕ್ಕೆ ಮುಂದಿನ ದಿನ ಸರಿಯಾದ ತಕ್ಕ ಶಿಕ್ಷೆ ಹಾಗೆ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತೀನಿ. ಮಠಾಧೀಶರಿಗೂ ಹೇಳ್ತೀನಿ, ದಲಿತ ಮಠಾಧೀಶರಿಗೆ ನೋವಾಗಿದೆ. ಅದಕ್ಕೆ ಯಾವುದೇ ಮಠಾಧೀಶರು ಇಲ್ಲಿಗೆ ಬರಬೇಕಂದ್ರೆ ನೀವು ವಿಚಾರ ಮಾಡಿ ಬರ್ರಿ. ದಯವಿಟ್ಟು ನಾನು ಹೇಳ್ತೇನೆ, ಇದು ಕೇವಲ ಕಾಂಗ್ರೆಸ್ ಪಾರ್ಟಿ ಕಾರ್ಯಕ್ರಮ, ಇದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ. ಅದಕ್ಕೆ ಯಾವುದು ಕೂಡ ಮಠಾಧೀಶರು ಬರಬಾರ್ದು. ನನ್ನ ವಿನಂತಿ ಇದೆ, ಇದಕ್ಕೂ ಮೀರಿ ಮಠಾಧೀಶರು ಬರ್ತಿದ್ರು ಅಂದರೆ ನಾವೇನು ತಡೆ ಹಿಡಿಯೋದಿಲ್ಲ. ಆದರೆ ಇವತ್ತು ಸಾಯಂಕಾಲದವರೆಗೆ ಶರಣಪ್ರಕಾಶ್ ಪಾಟೀಲರು ಸ್ಪಷ್ಟೀಕರಣ ಕೊಡದೇ ಇದ್ದರೆ ನಾನು ಹನುಮಾನ್ ಟೆಂಪಲ್ ಹತ್ರ ಹೋಗಿ, ನಾವೊಬ್ಬನೇ ಹನುಮಾನ್ ಟೆಂಪಲ್ ಹತ್ರ ಹೋಗಿ, ಅದು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ, ಈ ತನಿಖೆ ಆಗೋವರೆಗೂ ನಾನು ಅಲ್ಲಿ ಧರಣಿ ಸತ್ಯಾಗ್ರಹ ಕೊಡಬೇಕಾಗುತ್ತೆ. ಧ್ಯಾನದಲ್ಲಿ ಕೊಡ್ತೀನಿ. ಧರಣಿ ಸತ್ಯಾಗ್ರಹ ಅಂದರೆ ಯಾರ್ದೋ ವಿರೋಧ ಅಲ್ಲ. ಆ ಭಗವಂತನಿಗೆ ಕೇಳ್ತೀನಿ, ನಿನ್ನ ಹೆಸರು ಮೇಲೆ ಲೂಟಿ ಮಾಡಿದವನಿಗೆ ಏನು ಮಾಡ್ತೀವಿ ಮಾಡು ದೇವ್ರೆ ಅಂತ ಕೇಳ್ತಿಲ್ಲ, ಬಿಡೋದಿಲ್ಲ. ಅದಕ್ಕೆ ಶರಣಪ್ರಕಾಶ್ ಪಾಟೀಲ್ರೆ, ನಾವು ನಿಮ್ಗೆ ಹೇಳ್ತೀವಿ, ನಿಮ್ಮ ಪೊಲೀಸರು ಮನಸ್ಸು ಮಾಡಿದರೆ ಇದನ್ನು ತಡಿಬಹುದಾಗಿತ್ತು. ಇವತ್ತಿನ ಘಟನೆ ನಿನ್ನೆ ಕೂಡ ಹೇಳಿದ್ವಿ, ಏನು ಮಾಡ್ತೀರಿ ಮಾಡ್ಕೊಳ್ಳಿ ಅಂತೇಳಿ ಕುಂತಾರವ್ರು. ನಿಮ್ಮ ಗಮನಕ್ಕೆ ತಂದ್ರೆ ಹಿಂಗೆ ನಡೀತಾ ಇದೆ ಸರ್, ಏನು ಮಾಡಬೇಕು ಅಂತ ಕೇಳಿದ್ರೆ ಶರಣಪ್ರಕಾಶ್ರೇ, ನಿಮಗೆ ಸತೀಶ್ ರೆಡ್ಡಿನೇ ಬಾಸ್, ಶರಣಪ್ರಕಾಶ್ ಬಾಸ್ ಅಲ್ಲ. ಸೇಡಂಕೆ ಬಸವರಾಜ್ ಪಾಟೀಲೇ ಬಾಸ್, ಶರಣಪ್ರಕಾಶ್ ಪಾಟೀಲ್ ಅಲ್ಲ. ಯಾಕಂದ್ರೆ ನಿನ್ನ ಮನೆಯೂ ಇಲ್ಲ, ಏನೂ ಇಲ್ಲ, ಇಲ್ಲಿ ನೀವು ಸಿಗೋದು ಇಲ್ಲ ಜನರ ಕೈಯಾಗ. ನೀವು ಸುಧಾರಿಸ್ಕೊಳ್ರಿ, ಇನ್ನೂ 1 ವರ್ಷ ಇದೆ. ಸುಧಾರಿಸ್ಕೊಳ್ಳಿಲ್ಲ ಅಂದರೆ ನಮಗೂ ಕುಸ್ತಿ ಹಿಡಿಬೇಕಂದ್ರೆ ಚಲೋನೇ ಬೇಕು. ಏನು ಕುಸ್ತಿ ಹಿಡಿಯೋದು ಚಲೋನೇ ಬೇಕು, ನಾವೇನು ಬಿಡಂಗಿಲ್ಲ. ಅವತ್ತು ಮಂತ್ರಿ ಇದ್ದು ನಿಮ್ಮನ್ನು ಕೆಡವೀವಿ, ಅವತ್ತು ಈ ಸತೀಶ್ ರೆಡ್ಡಿ ನಿಮ್ಮನ್ನು ಕೈ ಕೊಟ್ಟನ, ಮುಂದಿನ ಎಲೆಕ್ಷನ್ದಾಗೂ ಈ ಸತೀಶ್ ರೆಡ್ಡಿ ಕೈ ಕೊಡ್ತಾನ, ಅವನಿಗೆ ನಂಬಬೇಡ್ರಿ, ಮತ್ತು ನಿಮ್ಮನ್ನು ಕೆಡವೋದು ಗಟ್ಟಿ ಅನ್ನೋ ಮಾತು ಹೇಳ್ತೀನಿ ನಾನು. ಇಷ್ಟೇ. ನಮ್ಮ ಕೆಲವೊಬ್ಬರು ಸ್ನೇಹಿತರು ಕೇಳಿದ್ರಂತೆ, ಸತೀಶ್ ರೆಡ್ಡಿ ಕೇಳಿದ್ರೆ ಸತೀಶ್ ರೆಡ್ಡಿ ಶರಣಪ್ರಕಾಶ್ ಪಾಟೀಲ್ ಒಪ್ಪಿಗೆ ಇದೆ ಅಂತ ಹೇಳಿದ್ದಾರೆ,
ಇದಕ್ಕೆ ನೀವು ಸ್ಪಷ್ಟೀಕರಣ ಕೊಡಬೇಕು. ಶರಣ ಪ್ರಕಾಶ್ ಪಾಟೀಲ್ರೆ, ನೀವು ಸ್ಪಷ್ಟೀಕರಣ ಕೊಡಬೇಕು. ನೀವೇ ಹೇಳಿದ್ರಿ ಅಂತೆ ಈ ಊರಿನ ಯಾವುದು ಲೀಡರ್ ಹೆಸರು ಹಾಕಬಾರ್ದು, ಬೇರೆ ಯಾವುದೇ ಜಾತಿಯ ಪ್ರಮುಖರ ಹೆಸರು ಹಾಕಬಾರ್ದು, ದಲಿತ ಸ್ವಾಮಿನ ಕರಿಬಾರ್ದು. ಇದು ಶರಣ ಪ್ರಕಾಶ್ ಪಾಟೀಲ್ರೇ ನೀವು ಸತೀಶ್ ರೆಡ್ಡಿ ಅವ್ರಿಗೆ ಹೇಳಿದಿರಿ ಅಂತೇಳಿ ಅವನು ಎಲ್ಲರ ಹತ್ರ ಹೇಳ್ಕೊಂಡ. ಅದಕ್ಕೆ ಇದು ಸ್ಪಷ್ಟೀಕರಣ ಕೊಡಬೇಕು. ಇಲ್ಲ ಅಂದರೆ ಜನ ನಿಮ್ಮನ್ನು ನೋಡ್ಕೊಳ್ತಾರೆ. ಏನು ನೋಡ್ಕೋಬೇಕು ನಮ್ಗೆ ಗೊತ್ತಿದೆ. ಚುನಾವಣೆ ಬರ್ತಾ ಇದೆ, ನಮಗೂ ಗೊತ್ತಿದೆ. ಎಷ್ಟು ಸಾವಿರ ಓಟ್ ನಿಂತು ಸೋಲ್ತೀರಿ, 7,000 ಓಟ್ ನಿಂತು ಗೆಲ್ತೀರಿ. ಸತೀಶ್ ರೆಡ್ಡಿ ಒಬ್ಬನೇ 60,000 ಓಟ್ ನಿಂತು ನಿಮ್ಮನ್ನು ಗೆಲ್ಲಿಸ್ತಾನ. ಉಳಿದ ಕಾಂಗ್ರೆಸ್ ಲೀಡರ್ ಎಲ್ಲ ಏನು ಮಾಡ್ಬೇಕಂಗಂದ್ರೆ, ಶರಣ ಪ್ರಕಾಶ್ ಪಾಟೀಲ್ರೇ ನಾನು ಇಲ್ಲಿರುವಂಥ ಕಾಂಗ್ರೆಸ್ ಲೀಡರ್ಗೂ ಕೇಳ್ತೀನಿ, ನಿಮ್ಗೇನು ಕಿಮ್ಮತ್ತು ಕೊಟ್ಟಾನಪ್ಪ ಸತೀಶ್ ರೆಡ್ಡಿ? ನಿಮ್ಗೇನು ಕಿಮ್ಮತ್ತು ಕೊಡ್ತಾ ಇದ್ದಾರೆ? ನಿಮ್ಮನ್ನು ಊರಿಗೆ ಕರೀಲಿಲ್ಲ, ಸಮಾಜದವರಿಗೂ ಎತ್ತಿ ಕಟ್ಟಿ ಚುನಾವಣೆ ಮಾಡೋಣ ಅಂತ ಹೇಳಿದ. ಯಾವ ಸಮಾಜದ ಮುಖಂಡರಿಗೂ ಕರೀಲಿಲ್ಲ. ಹನುಮಾನ್ ಟೆಂಪಲಿನ ಟ್ರಸ್ಟ್ ಅಧ್ಯಕ್ಷ ಅವನ ಹೆಸರು ಕಾರ್ಡ್ನಲ್ಲಿಲ್ಲ. ಇದು ಯಾವ ನ್ಯಾಯ? ನಮ್ಮನ್ನು ಕರೀರಿ ಅಂತ ನಾವು ಹೇಳೋಲ್ಲ, ನಮಗೆ ಬೇಕು ಇಲ್ಲ ನಿಮ್ಮದು. ನಮ್ಮನ್ನು ಕರೀರಿ ಅಂತ ನಾವು ಕೇಳೂ ಇಲ್ಲ, ನಮ್ಮನ್ನು ಕರೆಯೋ ಅವಶ್ಯಕತೆಯೂ ಇಲ್ಲ. ಆದರೆ ಈ ಊರಿನಲ್ಲಿರುವಂಥ ಹಿರಿಯರು, ದಲಿತ ಮಠಾಧೀಶರು, ಹಿಂದುಳಿದ ನಾಯಕರು ಅನೇಕ ಜನ ಇದ್ದಾರೆ. ಈ ಊರಿನ ಉಪಸಭಾಪತಿಗಳಾಗಿ ಕೆಲಸ ಮಾಡಿರುವಂಥ ದೇಶಮುಖ್ ಸಾಹೇಬರಿದ್ದಾರೆ. ಅವರನ್ನಾದರೂ ಕರಿಬೇಕಾಗಿತ್ತು, ಅವರನ್ನು ಕರೆದಿಲ್ಲ ಅನ್ನೋ ಪ್ರಶ್ನೆ ನಮಗೆ. ನಮ್ಮನ್ನು ಕರೀಬೇಕಾಗಿದ್ದು ನಿನ್ನ ಕರೆದ್ರೂ ನಾ ಬರಂಗಿಲ್ಲೋ. ನೀ ಏನು ಹೇಳ್ತಿ? ಲೂಟಿ ಮಾಡಿ ಕಟ್ಟಿದ್ದು ಇದು. ಒಂದು ಲೆಕ್ಕ ಇಲ್ಲ, ಒಂದು ರಿಸಿಪ್ಟ್ ಇಲ್ಲ. 10 ಕೋಟಿಗಿಂತ ಹೆಚ್ಚು ಹಣ ಲೂಟಿ ಮಾಡಿದ್ದಾನೆ. ಪೊಲೀಸರು ಅವನ ಕೈಗೊಂಬೆ. ಬರುತ್ತೆ ಕಾಲ, ಇನ್ನು 1 ವರ್ಷ ನೀವು ಎಲ್ಲೆಲ್ಲಿ ಇರ್ತೀರಿ ನೋಡ್ತೀವಿ ನಾವು. ಕಾಂಗ್ರೆಸ್ಸಿನ ಕೈಗೊಂಬೆ ಥರ ಕೆಲಸ ಮಾಡ್ತಾ ಇದ್ದೀರಿ. ಹಾಂ, ಏನಿದು ದೊಡ್ಡ ದೇವಸ್ಥಾನಕ್ಕೆ ಹೋಲಕ್ಕ ಬ್ಯಾರಿಕೇಡ? ಯಾರು ದೇವಸ್ಥಾನ ದರ್ಶನಕ್ಕೆ ಹೋಗ್ಬಾರ್ದ? ಶರಣ ಪ್ರಕಾಶ್ರೆ ಪೊಲೀಸರಿಗೆ ಇದನ್ನೇ ಹೇಳಿದಿರಿ. ನಾನು ಕೇಳ್ತೇನೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈ ಕಾರ್ಯಕ್ರಮ ಕರೀಲಿಲ್ಲ. ಯಾಕೆ? ಅವ್ರ ವೈಫಲ್ಯ, ಕಲ್ಲು ಕಟ್ಟಿಗೆ ಲಾಠಿ, ನಮ್ಮ ಭಜನೆ ಮಾಡೋ ಮೈಕ್ ಬಂದ್ ಮಾಡಿಸ್ತಾರೆ. ಅವರು ಹಲಗಿ ಬಡ್ಲಿಕ್ಕೆ ಅವ್ರಿಗೆ ಚಾನ್ಸ್ ಕೊಡ್ತಾರೆ. ಕಲ್ಲು ಕಟ್ಟಿಗೆ ತೊಗೊಂಡು ಡ್ಯಾನ್ಸ್ ವಿಡಿಯೋ ಇದೆ ನಮ್ಮ ಹತ್ರ. ಬ್ಯಾಟ್ ಹಿಡ್ಕೊಂಡು ಡ್ಯಾನ್ಸ್. ನಾವು ದೇವಸ್ಥಾನದಲ್ಲಿ ಕೇವಲ ಭಜನೆ ಮಾಡಕ್ ಹೋಗಿದ್ವಿ, ಕಾರ್ಯಕರ್ತರಿಗೆ ಪೊಲೀಸರಿಗೆ ಹೇಳ್ತೀನಿ, ನಾವು ನಿಮಗೆ ಕೇಸ್ ಕೊಡಲ್ಲ. ಆದ್ರೆ ನಮ್ಮ ಕಾರ್ಯಕರ್ತರ ಅಂಗಿ ಯಾವ ಹಿಡ್ದನ ಅವನಿಗೆ ಬಿಡಲ್ಲ. ಎಲ್ಲ ರೆಕಾರ್ಡಿಂಗ್ ಅವೆಲ್ಲಪ್ಪ, ಅವ್ರನ್ನ ನಾವು ಬಿಡಲ್ಲ. ಹಾಂ, ಮತ್ತು DSP ಅವರೇ ಮೊದಲು ಅವ್ರ ಕೇಸ್ ತೊಗೋಬೇಕು. ನೀವು ನಮ್ಮ ಕೇಸ್ ಹಿಂದ್ರಗಡೆ ತೊಗೊರಿ, ಗೊತ್ತು ನಿಮ್ದೆಲ್ಲ ಏನೇನಿದೆ ಅಂತ. ಏನು ಯಾಕಂದರೆ ನಿಮಗೆಲ್ಲ ಕಾಂಗ್ರೆಸ್ಸಿಂದೇ ಎಲ್ಲ, ನೀವೇನು ಸಂವಿಧಾನದ ರಕ್ಷಕರಲ್ಲ, ಕಾಂಗ್ರೆಸ್ ಪಾರ್ಟಿಯ ರಕ್ಷಕರು, ಅಲ್ಪಸಂಖ್ಯಾತರ ರಕ್ಷಕರು. ಆದ್ರೆ ಪಾಪ ಇಲ್ಲಿ ಅನೇಕ ಜನ ಅಲ್ಪಸಂಖ್ಯಾತರು ದೇವಸ್ಥಾನಕ್ಕೆ ದುಡ್ಡು ಕೊಟ್ಟಾರ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಕರೆದಿಲ್ಲ. ಅದಕ್ಕೆ ಅಲ್ಪಸಂಖ್ಯಾತರ ವಿರೋಧಿ, ದಲಿತ ವಿರೋಧಿ ಈ ಸತೀಶ್ ರೆಡ್ಡಿ ಲೂಟಿಕೋರ, ಇವನನ್ನು ನಿಮ್ಮ ಜೊತೆಗೆ ಇಟ್ಕೊಂಡ್ರೆ ಶರಣ ಪ್ರಕಾಶ್ ಪಾಟೀಲ್ರೇ ನಿಮ್ಮದು ಮುಗಿದ ಕತೆ. ನೀವು ತಿಳ್ಕೊಂಡಿರ್ಬೇಕು. ನಾವು ಇವತ್ತು ನಿಮ್ಮ ಬಗ್ಗೆ ನಮ್ಮದು ಏನು ತಕರಾರಿಲ್ಲ. ಆದರೆ ನಿಮ್ಮ ಹೆಸರು ಹೇಳಿ ಅವನು ಮಾಡ್ತಾ ಇದ್ದಾನೆ, ನೀವು ಅವನಿಗೆ ಒಪ್ಪಿಗೆ ಕೊಟ್ಟಿದ್ದೀರಿ ಅಂತ ಅವನು ಹೇಳಿದ್ದಾನೆ. ಇದಕ್ಕೆ ನಿಮ್ಗೆ ಸ್ಪಷ್ಟೀಕರಣ ಕೊಡಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕರಿಬೇಡ ಅಂದಿರಿ. ಇಲ್ಲಿ SCR ನಾವು ಹನುಮಂದಿಯವ್ರ ಗುಡಿ ಬಿಟ್ಕೊಂಡು ಹನುಮಾನ್ ಅಧ್ಯಕ್ಷರಾದ ಶಿವಲಿಂಗ ರೆಡ್ಡಿ ಸೇರಿಕಾ ಇವರು ಇದಕ್ಕೆ ದಾನ ಕೊಟ್ಟರೆ ಮತ್ತು ಟ್ರಸ್ಟಿನ ಅಧ್ಯಕ್ಷರಿದ್ದಾರೆ. ಇವರನ್ನ
ಈ ಕಾರ್ಯಕ್ರಮಕ್ಕೆ ಕರೆದಿಲ್ಲ. ಹನುಮಾನ್ ಟ್ರಸ್ಟಿನ ಅಧ್ಯಕ್ಷರನ್ನ ಇದಕ್ಕೆ ಕರೆಯೋದೇ ಇಲ್ಲ. ರಂಜೋಳ್ನವರೇ ಆದಂಥ ಸತ್ಯಕುಮಾರ್ ರೆಡ್ಡಿ ಪಾಟೀಲ್ ರಂಜೋಳ್ ಈ ಊರಿನ ದೊಡ್ಡ ಗೌಡ್ರು. ಅವ್ರ ಮುಂದೆ ಇದು ಏನೂ ಇಲ್ಲ, ಕಾಂಜಿ ಪಿಂಜಿ ಏನು. ಊರಿನ ಗೌಡ್ರು ಯಾರು? ಇವರೆಲ್ಲ ಅಡ್ಡ ಈಗ ಬಂದ ಗೌಡ್ರು. ಊರಿನ ಗೌಡ್ರು ಸತ್ಯಕುಮಾರ್ ರೆಡ್ಡಿ ಪಾಟೀಲ್ ರಂಜೋಳ್ ದಾನನ್ನು ಕೊಟ್ಟಾರ. ಈ ಊರಿನ ಹಿರಿಯರ ಅವ್ರಿಗೆ ಕರೆದಿಲ್ಲ. ಏನು ಆನಂದ್ ರೆಡ್ಡಿ ಪಾಟೀಲ್ ರಂಜೋಳ್ ದೊಡ್ಡ ಗೌಡ್ರು ದಾನಿಗಳು, ಇವರನ್ನು ಕರೀಲಿಲ್ಲ. ನರಸಿಂಹ ರೆಡ್ಡಿ ಮುನ್ನೂರು, ಅಬ್ದುಲ್ ರಶೀದ್, ಮೈಪಾಲ್ ರೆಡ್ಡಿ ಸೇರಿಕಾರ್, ರಾಮ್ ಗೋಪಾಲ್ ಜಿ ಮರಾಠ, ಸಂತೋಷ್ ನಾಯ್ಕೋಡಿ, ನಾಗರೆಡ್ಡಿ ಸೇರಿಕಾರ್, ಅಂಜಿಲಪ್ಪ ಬೋಯಿನ್, ಶಿವರಾಯ್ ಮಡಿವಾಳ್, ವಸಂತ್ ಗುತ್ತೇದಾರ್, ಚಂದ್ರಶೇಖರ್ ಮಡಿವಾಳ್, ರಾಮುಲು ಮುನ್ನೂರ್, ಶಂಕರ್ ಮರಾಠ, ಹಣವೀರಪ್ಪ ರಾಯಿನ್, ಬಸವರಾಜ್ ರಾಯಿನ್, ಚನ್ನಬಸಪ್ಪ ಜಾಕನಹಳ್ಳಿ, ಆಶಪ್ಪ ಕುಂಬಾರ್, ವೀರೇಶ್ ಕೊಟ್ರಕಿ, ಮಲ್ಲಿಕಾರ್ಜುನ್, ಹನುಮಂತ ಬೋಯಿನ್, ಮಹಾದೇವ್ ಗಿಡ್ಡಿಮನಿ. ಇದ್ಯಾಕಂತಪ್ಪ ನಮ್ಮ ಸಾಹೇಬರು ಗಡ್ಡಿಮನಿ, ದಿಡ್ಡಿಮನಿ ಬೇರೆ ಗಡ್ಡಿಮನಿ. ಓಕೆ, ಮತ್ ನಾ ಯಾವಾಗೆಲ್ಲ ಸಾಹೇಬ್ ರಾಮಚಂದ್ರ ಗುತ್ತೇದಾರ್, ಭೀಮಸಪ್ಪ ಕುಂಬಾರ್, ವಿಠಲ್ ಗುತ್ತೇದಾರ್, ರಮೇಶ್ ಕುಲಕರ್ಣಿ ಈ ಊರಿನ ಹಿರಿಯರು. ಇವ್ರ ಮುಂದೆ ಇವನು ಕಿರಿ ಬೆರಳಲ್ಲ. ನಾನೇನು ಹೆಸರು ಹೇಳಿನಲ್ಲ, ಇವರು ದಾನ ಕೊಟ್ಟಾರ, ಧರ್ಮ ಕೊಟ್ಟಾರ. ಯಾಕಪ್ಪ ಗಾಡಿಗಳು ಮತ್ತ ಮುಂದಕ್ಕೆ ಏನು ಪ್ರಾಬ್ಲಮ್ ಮುಂದಕ್ಕೆ ತೊಗೊಳ್ಬೇಡ. ಕೇಳ್ರಿ, ಈ ಊರಿನ ಪ್ರತಿಯೊಬ್ರು ದುಡ್ಡು ಕೊಟ್ಟಾರ. ನೋ ಪಾರ್ಟಿ, ನೋ ಜಾತಿ, ನೋ ಧರ್ಮ. ಮುಸಲ್ಮಾನರು ಮೊದಲು ಮಾಡಿ ಈ ದೇವಸ್ಥಾನಕ್ಕೆ ಹಣ ಕೊಟ್ಟ. ಇಲ್ಲಿ ಟ್ರಸ್ಟಿನ ಅಧ್ಯಕ್ಷರಿಗೆ ಮೂಲೆ ಕೂಡ್ಸ. ಟ್ರಸ್ಟಿನ ಅಧ್ಯಕ್ಷ ಎಲ್ಲಾರೇನು ಕಾರ್ಡ್ ಮೇಲೆ ಅವ್ರ ಹೆಸರಿಲ್ಲ, ಯಾವ ದಾನಿಗಳ ಹೆಸರಿಲ್ಲ. ಇವತ್ತು ಈ ದೇವಸ್ಥಾನದ ಹೆಸರು ಮೇಲೆ 10 ಕೋಟಿ ಚಂದ ಎತ್ತಿದ್ದಾರೆ. ಎಷ್ಟು ಕೋಟಿ? 10 ಕೋಟಿ. ರಂಜೋಳ್ ದೇವಸ್ಥಾನಗಳ ಹೆಸರು ಮೇಲೆ 10 ಕೋಟಿ ಮಾಡಿದ್ದಾರೆ. ಯಾರು ಕೊಟ್ಟಾರ? ಲೀಸ್ಟ್ ಕೊಡ್ತೀನೋ ತಮ್ಮ, ಬಾರಲೇ. ನಿನ್ನ ಏನು ಹೇಳ್ತೀವಿ ಮಗನೇ? ದೋನ್ಚೆ ದೇವಸ್ಥಾನ ಕಟ್ಟಿ ನಾನು MLA ಆಗಿ ದೋನ್ಚೆ ದೇವಸ್ಥಾನ ಕಟ್ಟೀನಿ, 30 ಕೋಟಿ ಕೊಟ್ಟೀನಿ. ನಿಮ್ಮ ನಾಯಕರು ದೇವಸ್ಥಾನಕ್ಕೆ ಕೊಟ್ಟದ ಹಣ ವಾಪಸ್ ತಗೊಂಡೋಗ್ಯಾರ. ನೀ ಏನು ಹೇಳ್ತ ಮಗನೇ? 10 ಕೋಟಿ ಮಂದಿ ಹೆಸರು ಚಂದ ಎತ್ತಿ ಮಗ. ಏನ್ ಕಟ್ಟೋ ನೀನ್ ಮನಿ, ನಿನ್ನ ಮನೆ ಕಟ್ಟುಕೋ ದೇವಸ್ಥಾನ. ನಾವು ಕೇಳ್ತೀವಿ, ಸಾರ್ವಜನಿಕ ದೇವಸ್ಥಾನ ಅದು, ಸಾರ್ವಜನಿಕ ದೇವಸ್ಥಾನ. ಇವ್ರಿಗೇನದಪ್ಪ ಅದಕ್ಕೆ? ಯಾಕ ಎಲ್ಲ ಪಾರ್ಟಿದವ್ರಿಗೆ ಕರೆಯಂಗಿಲ್ಲ? ಸಮಾಜದಲ್ಲಿ ಇನ್ನ ಹಿರಿಯರದವ್ರು, ಅವ್ರಿಗೆ ಯಾಕೆ ಕರೆಯಂಗಿಲ್ಲ? ಅವ್ರಿಗೆ ಯಾಕೆ ಕರೆಯಂಗಿಲ್ಲ? ಅವ್ರಿಗೆ ಕಳ್ಸ್ರಿ, ಲೂಟಿ ಮಾಡಿದ್ರೆ ಕಳ್ಸ್ರಿ, ಲೂಟಿ ಮಾಡಿದ್ರೆ ಕಳ್ಸ್ರಿ.